ನನಗೆ ಒಂದು ಒಳ್ಳೆ ಡಿಟಾಕ್ಸ್ ಡ್ರಿಂಕ್ ಬೇಕು. ಡೈಜೆಷನ್‌ಗೆ ಹೆಲ್ಪ್ ಮಾಡಬೇಕು, ಇಮ್ಯುನಿಟಿ ಬೂಸ್ಟರ್ ಆಗಿರಬೇಕು, ಮತ್ತೆ ಆಕ್ಟಿವ್ ಫೀಲಿಂಗ್ ಇರಬೇಕು, ಬ್ಲೋಟಿಂಗ್ ರೆಡ್ಯೂಸ್ ಮಾಡಬೇಕು, ಮತ್ತೆ ಸ್ಕಿನ್ ಗ್ಲೋ ಆಗಬೇಕು ಅಂದ್ರೆ ಇದೊಂದು ಬೆಸ್ಟ್ ಡಿಟಾಕ್ಸ್ ಡ್ರಿಂಕ್. ಇದರಲ್ಲಿ ಬೀಟ್‌ರೂಟ್, ಕ್ಯಾರೆಟ್ ಹಾಗೆ ಗೂಸ್‌ಬೆರೀಸ್ ಮತ್ತೆ ಜಿಂಜರ್ ಅನ್ನ ಯೂಸ್ ಮಾಡಿಕೊಂಡು ಎಲ್ಲವನ್ನ ಬ್ಲೆಂಡ್ ಮಾಡಿ ಇದ್ರ ಜೊತೆಗೆ ಪಿಂಕ್ ಸಾಲ್ಟ್ ಹಾಕಿ ಗ್ರೈಂಡ್ ಮಾಡಿ ಸ್ಟ್ರೈನ್ ಮಾಡಿ ಫ್ರೀಜರ್ ಅಲ್ಲಿ ಸ್ಟೋರ್ ಮಾಡಿ ಎವ್ರಿ ಡೇ ಮಾರ್ನಿಂಗ್ ಬಿಫೋರ್ ಬ್ರೇಕ್‌ಫಾಸ್ಟ್ 30 ಟು 45 ಮಿನಿಟ್ಸ್ ಬಿಫೋರ್ ಕುಡಿದ್ರೆ ನಿಮಗೆ ಒಳ್ಳೆಯ ಹೆಲ್ತಿ ಬೆನಿಫಿಟ್ ಸಿಗುತ್ತೆ. ಇದರಲ್ಲಿ ನಾವು ಕ್ಯಾರೆಟ್ ಅನ್ನ ಯೂಸ್ ಮಾಡಿದೀವಿ. ಅದು ವಿಟಮಿನ್ ಎ ಮತ್ತೆ ಸ್ಕಿನ್ ಗ್ಲೋಗೆ ತುಂಬಾ ಸಪೋರ್ಟ್ ಮಾಡುತ್ತೆ. ಇಮ್ಯುನಿಟಿ ಬೂಸ್ಟರ್ ಕೂಡ. ಬೀಟ್‌ರೂಟ್ ಕೂಡ ನಮ್ಮ ಬ್ಲಡ್ ಸರ್ಕ್ಯುಲೇಷನ್‌ಗೆ ಹೆಲ್ಪ್ ಮಾಡುತ್ತೆ. ಮತ್ತೆ ಇದರಲ್ಲಿ ಐರನ್ ಮತ್ತೆ ಫೋಲೇಟ್ ತುಂಬಾ ಜಾಸ್ತಿ ಇರುತ್ತೆ. ಹಿಮೋಗ್ಲೋಬಿನ್ ಲೆವೆಲ್‌ನ ಮ್ಯಾನೇಜ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಗೂಸ್‌ಬೆರೀಸ್ ವಿಟಮಿನ್ ಸಿ ತುಂಬಾ ಜಾಸ್ತಿ ಇರುತ್ತೆ. ಮತ್ತೆ ಹೇರ್ ಮತ್ತೆ ಸ್ಕಿನ್ ಗ್ರೋತ್‌ಗೆ ಹೆಲ್ಪ್ ಮಾಡುತ್ತೆ. ಆಫ್ ಕೋರ್ಸ್ ಜಿಂಜರ್ ನಮಗೆ ಬ್ಲೋಟಿಂಗ್ ರೆಡ್ಯೂಸ್ ಮಾಡುತ್ತೆ, ಇಂಡೈಜೆಷನ್ ರೆಡ್ಯೂಸ್ ಮಾಡುತ್ತೆ, ಮತ್ತೆ ಕೋಲ್ಡ್ ಕಾಫ್ ಮತ್ತೆ ಇಮ್ಯುನಿಟಿ ಬೂಸ್ಟರ್ ಆಗಿ ಹೆಲ್ಪ್ ಮಾಡುತ್ತೆ. ಪಿಂಕ್ ಸಾಲ್ಟ್ ಬಾಡಿ ಹೈಡ್ರೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಮಿನರಲ್ ಎಲೆಕ್ಟ್ರೋಲೈಟ್ಸ್‌ಗೆ ಇದೊಂದು ಬೆಸ್ಟ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಸೊ ಓವರ್ ಆಲ್ ಇದೊಂದು ಹೆಲ್ತಿ ಡಿಟಾಕ್ಸ್ ಡ್ರಿಂಕ್. ಸೊ ಇದನ್ನ ಮಾರ್ನಿಂಗ್ 30 ಟು 45 ಮಿನಿಟ್ಸ್ ಬಿಫೋರ್ ಬ್ರೇಕ್‌ಫಾಸ್ಟ್ ಎಂಪ್ಟಿ ಸ್ಟಮಕ್ ಅಲ್ಲಿ ತಗೊಳ್ಳಿ. ಇನ್ ಕೇಸ್ ನಿಮಗೆ ಏನಾದರೂ ಲೈಕ್ ಸ್ಟಮಕ್ ಸೆನ್ಸಿಟಿವ್ ಸ್ಟಮಕ್ ಇದ್ರೆ ಬ್ರೇಕ್‌ಫಾಸ್ಟ್ ಆದ್ಮೇಲೆ ಕುಡೀರಿ. ಸೊ ಮತ್ತೆ ಎಕ್ಸೆಸ್ ತುಂಬಾ ತಗೊಳ್ಬೇಡಿ. ಯಾಕಂದ್ರೆ ಜಿಂಜರ್ ಅಸಿಡಿಟಿ ಇರೋರಿಗೆ ಸ್ವಲ್ಪ ಪ್ರಾಬ್ಲಮ್ ಮಾಡುತ್ತೆ, ಅಲ್ಸರ್ ಇರೋರಿಗೆ ಪ್ರಾಬ್ಲಮ್ ಮಾಡುತ್ತೆ. ಸೊ ಯಾವುದೇ ಆಗಲಿ ಲಿಮಿಟ್ ಆಗಿ ತಗೊಂಡ್ರೆ ಬೆಸ್ಟ್. ಸೊ ನಾನು ಇಲ್ಲಿ ತಗೊಂಡಿರೋದು 2 ಬೀಟ್ರೂಟ್ ಹಾಗೆ 2 ಕ್ಯಾರೆಟ್ ಹಾಗೆ ಅರ್ಧ ಇಂಚು ಶುಂಠಿ ಮತ್ತೆ 6 ಇಂದ 7 ಆಮ್ಲವನ್ನು ತಗೊಂಡಿದ್ದೀನಿ. ಅಂದ್ರೆ ಬೆಟ್ಟದಲ್ಲಿಕಾಯಿನ ತಗೊಂಡಿದ್ದೀನಿ. ಆಕ್ಚುಲಿ ಕ್ಲಿಯರ್ ಆಗಿ ಹೇಳ್ತೀನಿ, ಇದು weight loss ಡ್ರಿಂಕ್ ಅಲ್ಲ, ನಿಮ್ಮ ಬಾಡಿನ ಡಿಟಾಕ್ಸ್ ಮಾಡೋದಕ್ಕೆ ಒಂದು ಬೆಸ್ಟ್ ಡ್ರಿಂಕ್. ಓಕೆನಾ? ಸೊ ತುಂಬಾ ಮಿಸ್ಕನ್ಸೆಪ್ಷನ್ ಇರುತ್ತೆ, ಇದು weight loss ಡ್ರಿಂಕ್, ಇದು ನಾವು ಸಣ್ಣ ಆಗ್ತೀವಿ ಅಂತ. ಆತರ ಏನಿಲ್ಲ. ನೀವು ಬ್ಯಾಲೆನ್ಸ್ ಡಯಟ್ ಮಾಡಬೇಕು, ಹೆಲ್ತಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಬೇಕು, ಮತ್ತೆ ಎಕ್ಸರ್ಸೈಸ್ ಮಾಡಬೇಕು.